ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಗುರುಬಲ? ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ಈ ವೃಶ್ಚಿಕ ರಾಶಿಯವರಿಗೆ ಒಳ್ಳೇದಾಗುತ್ತೆ. ತಾತ್ಕಾಲಿಕವಾಗಿ ಗುರುಬಲ ಬರುತ್ತೆ. ಇಷ್ಟು ದಿನ ಹೇಳ್ತಿದ್ವಿ ಗುರು ವೃಶ್ಚಿಕ ರಾಶಿಯವರಿಗೆ ಇಲ್ಲ ಅಂತ, ಇವಾಗ ಬರುತ್ತೆ ನೋಡಿ. ವೃಶ್ಚಿಕ ರಾಶಿಯವರಿಗೆ ತಾತ್ಕಾಲಿಕ ಗುರುಬಲ, ಇದ್ರ ಜೊತೆ ನವಮ ಸ್ಥಾನದಲ್ಲಿ ಗುರು ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಅನುಕೂಲ ಉಂಟಾಗುತ್ತೆ. ಒಳ್ಳೆ ವಿಚಾರ ನೋಡಿ ನಿಮಗೆ. ವೃಶ್ಚಿಕ ರಾಶಿಯವರಿಗೆ ನವಮ ಸ್ಥಾನದಲ್ಲಿ ಗುರು ಏನಾಗ್ಬಿಟ್ಟಿದ್ದಾನೆ, ಪರಮೋಚ್ಚ ಸ್ಥಾನದಲ್ಲಿರೋದ್ರಿಂದ ಹಣದ ವಿಚಾರವಾಗಿ ತುಂಬಾ ಅನುಕೂಲ ನಿಮಗೆ. ಯಾಕಂದ್ರೆ ಯಾವುದೋ ಒಂದು ಹಣ ಬರೋಬೇಕಾದ್ರೆ ಬರುತ್ತೆ. ವ್ಯಾಪಾರದಲ್ಲಿ ದಿಢೀರಂಗೆ ಅನುಕೂಲ ಆಗ್ಬಿಡುತ್ತೆ ನೋಡಿ. ಯಾವುದೋ ಒಂದು ಏನೋ ಹೋಟೆಲ್ ಏನೋ ಇಟ್ಕೊಂಡಿರ್ತೀರಾ, ಒಳ್ಳೆ ಚೆನ್ನಾಗಿ ವ್ಯಾಪಾರ ಆಗ್ಬಿಡುತ್ತೆ. ಅಥವಾ ಯಾವುದೋ ಒಂದು ವ್ಯವಹಾರ ಇಟ್ಕೊಂಡಿರ್ತೀರಾ, ವ್ಯಾಪಾರ ಮಾಡ್ತಾ ಇರ್ತೀರಾ, ಅನುಕೂಲಗಳಾಗ್ಬಿಡುತ್ತೆ. ಹಣ ಇರ್ತೋ. ಕೆಲವರು ನೋಡಿ, ಈಗ ನಿಮ್ದು ಒಂದು ವ್ಯವಹಾರ ನಡಿಬೇಕು ಅಂತಂದ್ರೆ ಸಾಲ ಕೊಟ್ಟಿರ್ತೀರಾ, ಸಾಲ ಮರುಪಾವತಿ ಆಗುವಂಥದ್ದಾಗುತ್ತೆ. ಹಣದ ವಿಚಾರವಾಗಿ ಸಾಲ ತೀರುವಂಥದ್ದು, ಅಥವಾ ನೀವು ಯಾರಿಗಾದ್ರೂ ಕ್ರೆಡಿಟ್ ಕೊಟ್ಟಿದ್ರೆ ಅದೆಲ್ಲ ದೊಡ್ಡ ಹಣ ಬರುವಂಥದ್ದು ಕೂಡ ಆಗುತ್ತೆ ನಿಮಗೆ. ಇದರ ಜೊತೆ ತುಂಬಾ ವಿಶೇಷವಾಗಿರುವಂಥ ಮಾಹಿತಿ ನಿಮಗೆ. ಪಿತ್ರಾರ್ಜರ ಆಸ್ತಿ ವಿಚಾರದಲ್ಲಿ ಹೆಚ್ಚು ಅನುಕೂಲ. ಯಾಕಂದರೆ ಒಳ್ಳೆ ಚೆನ್ನಾಗಿ ನಾವು ಹಿಂದಿನ ರಾಶಿಗಳಿಗೆ ಹೇಳಿದೆ, ಪಿತ್ರಾರ್ಜರ ಆಸ್ತಿ ವಿಚಾರದಲ್ಲಿ ಜಾಗ್ರತೆ ವಹಿಸಿ ಅಂತ. ನಿಮಗೆ ಯಾರಿಗೆ ವೃಶ್ಚಿಕ ರಾಶಿಯವರಿಗೆ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಶುಭಪ್ರದ ಅಂತೇಳಿ, ಆಸ್ತಿ ಹಂಚಿಕೆ ವಿಚಾರನೋ ಆಸ್ತಿ ವಿಚಾರ ಇತ್ತು ಅಂತಂದರೆ ಇವಾಗ ಮಾಡ್ಕೊಳ್ಳಿ, ನಿಮಗೆ ಅದರಲ್ಲಿ ಅನುಕೂಲ ಅಂತ ಆಗುತ್ತೆ. ಇನ್ನು ಬರಬೇಕಾದ ಬಾಕಿ ಹಣ ಕೂಡ ಬಂದು ಕೈ ಸೇರುತ್ತೆ ಅಂತ ಹೇಳುತ್ತೆ ನೋಡಿ. ಒಳ್ಳೆಯ ವಿಚಾರ ಅಲ್ವಾ? ಬರಬೇಕಾಗಿರುವಂತಹ ನಿಮಗೆ ಬಾಕಿ ಹಣ ಕೂಡ ಬಂದು ಕೈ ಸೇರುವಂಥದ್ದಾಗುತ್ತೆ ನೋಡಿ. ಬರಬೇಕಾಗಿರುವಂಥ ಬಾಕಿ ಹಣ, ಯಾರಿಗೋ ಸಾಲ ಕೊಟ್ಟಿರ್ತೀರಾ ಅಥವಾ ಏನೋ ಕ್ರೆಡಿಟ್ ಕೊಟ್ಟಿರ್ತೀವಿ, ಒಂದು ಅಂಗಡಿ ನೀವು ವ್ಯಾಪಾರ ಉದ್ಯೋಗ ಮಾಡಬೇಕಂದ್ರೆ ಕೆಲವೊಂದು ಕ್ರೆಡಿಟ್ ಕೊಡಲೇಬೇಕಾಗುತ್ತೆ. ಆ ಒಂದು ದುಡ್ಡು ಬರುವಂಥದ್ದು ಕೂಡ ಆಗುತ್ತೆ. ಇನ್ನು ರಾಶಾಧಿಪತಿ ಹಾಗೂ ಷಷ್ಠಮಾಧಿಪತಿ ಕುಜ ವ್ಯಯಸ್ಥಾನದಲ್ಲಿರೋದ್ರಿಂದ ತುಂಬ ವಿಶೇಷವಾಗಿರುವಂಥ ಮಾಹಿತಿ ಇದು. ನಿಮ್ಮ ರಾಶಾಧಿಪತಿ ಹಾಗೂ ಷಷ್ಠಮಾಧಿಪತಿ ಕುಜ ವ್ಯಯಸ್ಥಾನದಲ್ಲಿರೋದ್ರಿಂದ ವೃಶ್ಚಿಕ ರಾಶಿಯವರ ಆರೋಗ್ಯದಲ್ಲಿ ಏರುಪೇರು ಉಂಟಾಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆರೋಗ್ಯದ ಕಡೆ ವೃಶ್ಚಿಕ ರಾಶಿಯವರು ಗಮನ ಕೊಡಬೇಕು, ಅವಶ್ಯಕವಾಗಿ ಕೊಡಬೇಕು ನೋಡಿ. ನೆಗ್ಲೆಕ್ಟ್ ಮಾಡಬೇಡಿ. ಈ ಸಮಯದಲ್ಲಿ ಏನಾದರೂ ಆರೋಗ್ಯ ಸಮಸ್ಯೆ, ಯಾವುದೋ ಒಂದು ಹಳೆಯದು ನೋಡಿ, ಏನೋ ಒಂದು ಮಂಡಿ ನೋವು, ಸೊಂಟ ನೋವು, ಏನೋ ಒಂದು ಬಂದ್ಬಿಡುತ್ತೆ, ಅದನ್ನ ನೀವು ಪರಿಹಾರ ಮಾಡ್ಕೊಳ್ಲಿಕ್ಕೆ ನೋಡಬೇಕು. ಅವಶ್ಯಕವಾಗಿ ಬಂದೇ ಬರುತ್ತೆ. ಅದು ಯಾವುದಾದ್ರೂ ಆಗ್ಬೋದು. ನಿಮಗೆ ಆರೋಗ್ಯ ಸಮಸ್ಯೆ ಇಂಥದ್ದೇ ಅಂತಲ್ಲ, ಅದು ಕೆಲವೊಂದು ದೀರ್ಘಕಾಲದ ಆರೋಗ್ಯ ಸಮಸ್ಯೆ ಇರ್ಬೋದು, ಅಥವಾ ಇವಾಗ ಉಟ್ಕೊಳ್ಬೋದು. ನಿಮಗೆ ದೀರ್ಘಕಾಲದಿದ್ರೆ ಅದು ಉಲ್ಬಣ ಆಗುವಂತ, ಅದು ಜಾಸ್ತಿ ಆಗುವಂಥದ್ದಾಗುತ್ತೆ. ಹಾಗಾಗಿ ನಿಮ್ಮ ಜಾತಕ ಫಲದಲ್ಲಿ ಹೇಳಿರೋ ರೀತಿ ನೀವು ಅದಕ್ಕೆ ತಕ್ಕಂತಹ ಪರಿಹಾರಗಳನ್ನು ಮಾಡ್ಕೊಳ್ಬೇಕಂದ್ರೆ ಕುಜ ವ್ಯಯಸ್ಥಾನದಲ್ಲಿರೋದ್ರಿಂದ ವೃಶ್ಚಿಕ ರಾಶಿಯವರಿಗೆ, ಯಾಕಂದ್ರೆ ಸಾಮಾನ್ಯವಾಗಿ ಕುಜಗ್ರಹ ಅಂತ ಬಂದಾಗ ಆರೋಗ್ಯ ಸಮಸ್ಯೆ ಒಂದಲ್ಲ ಒಂದು ರೀತಿಯ ಕೊಡ್ತಾನೆ. ಹಾಗಾಗಿ ಅದರ ಕಡೆ ಗಮನವನ್ನು ಕೊಡಬೇಕಾಗುತ್ತೆ. ಇನ್ನು ರಾಹು ಚತುರ್ಥ ಭಾವದಲ್ಲಿ ಇರೋದ್ರಿಂದ ವೃಶ್ಚಿಕ ರಾಶಿಯ ತಾಯಿಗೆ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ರಾಹು ಏನಾಗ್ಬಿಡುತ್ತೆ, ನಿಮಗೆ 4ನೇ ಭಾವದಲ್ಲಿ ಇರೋದ್ರಿಂದ ಏನಾಗುತ್ತೆ, ವೃಶ್ಚಿಕ ರಾಶಿಯವರಲ್ಲಿ ತಾಯಿಗೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಸ್ವಲ್ಪ ಜಾಗೃತೆ ವಹಿಸುವುದು ಕೂಡ ನಿಮಗೆ ಸೂಕ್ತ ಅಂತ. ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಉಂಟಾಗುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಪಂಚಮ ಸ್ಥಾನಾಧಿಪತಿ ಗುರು ಉಚ್ಚ ಸ್ಥಾನದಲ್ಲಿ ಇದ್ದು ಪಂಚಮದಲ್ಲಿ ವಕ್ರ ಶನಿ ದೃಷ್ಟಿ ನೀಚ ಶುಕ್ರನ ಮೇಲೆ ಬೀಳ್ತಾ ಇರೋದ್ರಿಂದ ಮಕ್ಕಳ ಆರೋಗ್ಯದಲ್ಲಿ ಕೂಡ ಅಷ್ಟು ಚೆನ್ನಾಗಿರೋದಿಲ್ಲ. ಆರೋಗ್ಯದಲ್ಲಿ ಹೆಚ್ಚು ಗಮನ ಕೊಡಬೇಕು ನೋಡಿ. ನೀವು ಅವಶ್ಯಕವಾಗಿ ತಿಳ್ಕೊಳ್ಳಿ, ಈಗ ಶನಿಯ ವಕ್ರ ಶನಿ ದೃಷ್ಟಿ ಅಥವಾ ಈ ಶುಕ್ರನು ಕೂಡ ನೀಚನಾಗಿರೋದ್ರಿಂದ ತುಂಬ ಕಷ್ಟಗಳನ್ನು ವೃಶ್ಚಿಕ ರಾಶಿಯವರು ನೋಡಬೇಕಾಗುತ್ತೆ. ಮಕ್ಕಳಲ್ಲಿ ಏನಾದರೂ ಮಕ್ಕಳಿದ್ರೆ ಮಕ್ಕಳ ಆರೋಗ್ಯ ಅಷ್ಟಾಗಿ ಚೆನ್ನಾಗಿರೋದಿಲ್ಲ, ಆ ಮಕ್ಕಳದು ಕೂಡ ಆರೋಗ್ಯ ಕೆಟ್ಟೋಗುತ್ತೆ, ಅದರಿಂದನೂ ಕೂಡ ತೊಂದರೆಗಳಾಗುವಂಥದ್ದು. ಇನ್ನು ಕರ್ಮಸ್ಥಾನಾಧಿಪತಿ ರವಿ ನೀಚ ಸ್ಥಾನದಲ್ಲಿದ್ದು ಕರ್ಮಸ್ಥಾನದಲ್ಲಿ ಕೇತು ಇರೋದ್ರಿಂದ ಉದ್ಯೋಗದಲ್ಲಿ ತೊಂದರೆ ಆಗುವಂತಹ ಸಂದರ್ಭವನ್ನು ಕೂಡ ನೀವು ನೋಡಬೇಕಾಗುತ್ತೆ. ಈಗ ಸಾಮಾನ್ಯವಾಗಿ ನೋಡಿ, ವೃಶ್ಚಿಕ ರಾಶಿಯವರು ಈಗಾಗಲೇ ಈ ಉದ್ಯೋಗ ಸಂಬಂಧಪಟ್ಟಂಥ ವಿಚಾರಗಳ ತೊಂದರೆಗಳನ್ನು ನೋಡ್ತಾ ಇರ್ಬೋದು ನೀವು. ಆದರೆ ಕರ್ಮಸ್ಥಾನಾಧಿಪತಿ ರವಿ ಏನಾಗಿಬಿಟ್ಟಿದ್ದಾನೆ, ನೀಚ ಸ್ಥಾನದಲ್ಲಿದ್ದಾನೆ. ನೀವು ತಿಳ್ಕೊಳ್ಳಿ, ನಿಮ್ಗೆ ಕರ್ಮಸ್ಥಾನಾಧಿಪತಿ ರವಿ ನೀಚ ಸ್ಥಾನದಲ್ಲಿರೋದ್ರಿಂದ ಏನಾಗ್ತಾ ಇದೆ, ಅದರಲ್ಲೂ ಕೂಡ ಕೇತು ಇರೋದ್ರಿಂದ ಉದ್ಯೋಗದಲ್ಲಿ 100% ತೊಂದರೆ ಆಗುತ್ತೆ. ಏನಾದರೂ ಒತ್ತಡಗಳು ಹೆಚ್ಚಾಗುವಂಥದ್ದು ಅಥವಾ ಉದ್ಯೋಗ ಕಳೆದುಕೊಳ್ಳುವಂಥ ಅವಕಾಶಗಳು ಹೆಚ್ಚಾಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಸ್ವಲ್ಪ ಜಾಗ್ರತೆ ವಹಿಸಬೇಕಾಗುತ್ತೆ. ಆದರೆ ಗುರು ಉಚ್ಚ ಸ್ಥಾನದಲ್ಲಿದ್ದು ಗುರುಬಲ ಬರುವುದರಿಂದ ವಿವಾಹ ಶುಭ ಕಾರ್ಯಗಳು ನಡೆಯುತ್ತೆ ಅಂತ ಹೇಳ್ತೇವೆ ನೋಡಿ. ವಿವಾಹಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಅನುಕೂಲ ನಿಮಗೆ. ಯಾಕಂದರೆ ಗುರು ಉಚ್ಚ ಸ್ಥಾನದಲ್ಲಿದ್ದಾನೆ ಅಥವಾ ಯೋಗ ಕೂಡ ಇರೋದ್ರಿಂದ ಯಾರಾದರೂ ನೀವು ಕೆಲಸದ ವಿಚಾರದಲ್ಲಿ ತೊಂದರೆ, ಆದರೆ ಮದುವೆ ವಿಚಾರದಲ್ಲಿ ಅನುಕೂಲ ಅಂತ ಹೇಳ್ತಾ ಇದೆ. ಹಾಗಾಗಿ ಈ ಅನುಕೂಲಗಳನ್ನು ನೀವು ಅದು ಸದುಪಯೋಗ ಪಡಿಸ್ಕೊಳ್ಬೇಕು. ಯಾರಾದರೂ ಮದುವೆಗೆ ನೋಡ್ತಾರಿದ್ರೆ ಈ ಮದುವೆ ವಿಚಾರದಲ್ಲಿ ನಿಮ್ಗೆ ಅನುಕೂಲ ಆಗುತ್ತೆ, ನೋಡ್ಕೊಳ್ಳಿ. ಇನ್ನು ಶುಭ ಕಾರ್ಯಗಳು ಕೂಡ ನಡೆಯುತ್ತೆ. ಹಣಕಾಸಿನ ವಿಚಾರದಲ್ಲಿ ಏನೇ ತೊಂದರೆ ಬಂದರೂ ಕೂಡ ನಿಭಾಯಿಸ್ತೀರಾ ಅಂತೇಳಿ. ಹಣಕಾಸಿನದಲ್ಲಿ ತೊಂದರೆ ಬರುತ್ತೆ ಅಂತಲೇ ಕೂಡ ಹೇಳ್ತಾ ಇದೆ. ಆದರೂ ಕೂಡ ನೀವು ಇದರಿಂದ ಅದನ್ನು ನಿಭಾಯಿಸ್ಲಿಕ್ಕೂ ಕೂಡ ನಿಮಗೆ ಅನುಕೂಲಗಳು ಆಗುವಂಥದ್ದಾಗುತ್ತೆ.